ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿ ಇರುವ ಶ್ರೀ ನಗರೇಶ್ವರ ವೆಲ್ಫೇರ್ ಸೊಸೈಟಿಯ ಶ್ರೀ ಶರಭಯ್ಯಗಾದ ಕನ್ಯಾ ಪ್ರೌಢಶಾಲೆಯಲ್ಲಿ ಏರ್ಟೆಲ್ ಆಧಾರಿತ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ನೆಹರುಗಂಜ್ನಲ್ಲಿ ಇರುವ ಶ್ರೀ ನಗರೇಶ್ವರ ವೆಲ್ಫೇರ್ ಸೊಸೈಟಿಯ ಶ್ರೀ ಶರಭಯ್ಯಗಾದ ಕನ್ಯಾ ಪ್ರೌಢಶಾಲೆಯಲ್ಲಿ ಏರ್ಟೆಲ್ ಆಧಾರಿತ ವಸ್ತು ಪ್ರದರ್ಶನ ಜರುಗಿತು. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ 6, 7, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿನಿಯರು ಅಟಲ್ ಟಿಂಕರಿಂಗ್ ಲ್ಯಾಬ್ ಆಧಾರಿತ ಮೇಕದ್ಯಾನ್ 2026 ಪ್ರಯೋಗಗಳ ಮಾದರಿಗಳನ್ನು ಸಿದ್ಧಪಡಿಸಲಾಗಿದ್ದು, ದಿನಾಂಕ 7ನೇ ಫೆಬ್ರವರಿ 2026 ಶನಿವಾರದಂದು ಬೆಳಿಗ್ಗೆ 10 ಗಂಟೆಗೆ ಶಾಲಾ ಆವರಣದಲ್ಲಿ ಮಾದರಿಗಳ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ನಗರೇಶ್ವರ ವೆಲ್ಫೇರ್ ಸೊಸೈಟಿಯ ಶ್ರೀ ಶರಭಯ್ಯಗಾದ ಕನ್ಯಾ ಪ್ರೌಢಶಾಲೆ ಹಾಗೂ ಶ್ರೀ ನಗರೇಶ್ವರ ಬಾಲ ವಿಕಾಸ ಮಂದಿರ ಪ್ರಾಥಮಿಕ ಶಾಲೆಯ ಸಹಯೋಗದಲ್ಲಿ ದಿನಾಂಕ 7ನೇ ಫೆಬ್ರವರಿ 2026ರಂದು ಏರ್ಟೆಲ್ ಆಧಾರಿತ ವಿಜ್ಞಾನ ಪ್ರಯೋಗಗಳ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಈ ವಿಜ್ಞಾನ ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನು ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಕಾಂತ್ ಜಾಜಿ ಹಾಗೂ ಸಹ ಕಾರ್ಯದರ್ಶಿಗಳಾದ ರಾಮಕೃಷ್ಣ ಬೋರಾಳ್ಕರ್ ಮತ್ತು ಆಡಳಿತ ಮಂಡಳಿಯ ಸದಸ್ಯರಾದ ಹನುಮಯ್ಯ ಬೇಲೂರೆ, ಡಾಕ್ಟರ್ ಸಂತೋಷ್ ಗಾದ, ಚಂದ್ರಕಾಂತ್ ಮೈಲಾಪುರ್, ವಿನಯ್ ಚಿಕಟವಾರ್, ಶ್ರೀಪಾದ್ ಆತನೂರ್, ಬಾಲಚಂದ್ರ ಬಾವಗಿ ನೆರವೇರಿಸಿದರು. ಪ್ರಾಥಮಿಕ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು, ಎಲ್ಲಾ ಶಿಕ್ಷಕ ವೃಂದದವರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಕಾಲೇಜು, ಪ್ರೌಢಶಾಲೆ, ಪ್ರಾಥಮಿಕ ಶಾಲೆಯ ಮುದ್ದು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುಮಾರು 15ಕ್ಕಿಂತ ಹೆಚ್ಚು ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಆಗಮಿಸಿ ವೀಕ್ಷಿಸಿ ಪ್ರೋತ್ಸಾಹಿಸಿದರು. ಒಬ್ಬ ವ್ಯಕ್ತಿಯು ಒಳಗಡೆ ಪ್ರವೇಶಿಸಿದಾಗ ರೆಡ್ ಎಲ್ಇಡಿ ಮತ್ತು ಅವನು ಹೊರಗಡೆ. ಮುಂದಿನದನ್ನು ನನ್ನ ಸಹೋದರಿಯಾದ ಸಾಕ್ಷಿ ಅವರು ತಿಳಿಸಿಕೊಡುತ್ತಾರೆ. ನನ್ನ ಹೆಸರು ಪರಿಸರ ಸಂವೇದಕ. ಶಾಲೆಯ ಒಳಗೆ ವಾಯು ಗುಣಮಟ್ಟ ಮತ್ತು ತಾಪಮಾನವನ್ನು ಹೆಚ್ಚಿಸುತ್ತದೆ. ಆರೋಗ್ಯಕರ ವಾತಾವರಣವನ್ನು ಖಚಿತಪಡಿಸುತ್ತದೆ. ಭೂಮಿಯ ಸುಂದರವಾದ ಅವನಿಗೆ ಮಾನವ ನಿರ್ಮಿತ ಆಭರಣಗಳ ಮುಂದಿನದು ನನ್ನ ಸಹಪಾಠಿಯಾದ ನಾನು ಶ್ರೀ ಶರಭಯ್ಯಗಾದ ಕನ್ಯಾ ಪ್ರೌಢಶಾಲೆ 8ನೇ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಮ್ಮ ಪ್ರಾಜೆಕ್ಟ್ ಹೆಸರು ಆಟೋಮೆಟಿಕ್ ಸ್ಮಾರ್ಟ್ ಸ್ಟ್ರೀಟ್ ಲೈಟ್. ಇದು ಹೇಗೆ ಕೆಲಸ ಮಾಡುತ್ತದೆ? ಹಗಲ ಹೊತ್ತಿನಲ್ಲಿ ಸೂರ್ಯನ ಬೆಳಕು ಇದ್ದಾಗ ಲೈಟ್ಗಳು ಆನ್ ಆಗುವುದಿಲ್ಲ. ಆದರೆ ರಾತ್ರಿ ಹೊತ್ತಿನಲ್ಲಿ ಸೂರ್ಯಾಸ್ತವ ಆದಾಗ ಆದರೆ ಸೂರ್ಯ ಮುಳುಗಿದಾಗ ಆಟೋಮೆಟಿಕ್ ಆಗಿ ಲೈಟ್ಗಳು ಬೀಳುತ್ತವೆ. ಇದು ಅಂದರೆ ರಾತ್ರಿ ಹೊತ್ತಿನಲ್ಲಿ ಆಟೋಮೆಟಿಕ್ ಆಗಿ ಲೈಟ್ ಬೀಳುತ್ತವೆ. ಮತ್ತು ವಾಹನಗಳು ಚಲಾಯಿಸಬೇಕಾದ್ರೆ ಅವುಗಳ ಲೈಟ್ ಕಡಿಮೆ ಇರುವುದರಿಂದ ಈ ವ್ಯವಸ್ಥೆ ಮಾಡಲಾಗಿದೆ. ನನ್ನ ಹೆಸರು ಶ್ರೇಯ. ಇದು ಶ್ರೀ ಶರಭಯ್ಯಗಾದ ಕನ್ಯಾ ಪ್ರೌಢಶಾಲೆ ಶಾಲೆ. ಇದು RFID ಕಾರ್ಡ್. ಇದು ಸಿಬ್ಬಂದಿ ಅಥವಾ ವಿದ್ಯಾರ್ಥಿಗಳನ್ನ ಇದು ಆಟೋಮೆಟಿಕ್ ಆಗಿ ಗೇಟ್ ಓಪನ್ ಆಗೋಲ್ಲ ಮತ್ತು ಯಾವುದೇ ರೀತಿಯಾದ ಅಟೆಂಡೆನ್ಸ್ ತಗೊಳ್ಳುವಂತ ಅವಶ್ಯಕತೆ ಇರಲ್ಲ. ಮತ್ತು ಇದು ಟಾಯ್ಲೆಟ್. ಒಬ್ಬರು ಯಾವುದೇ ವ್ಯಕ್ತಿ ಒಳಗೆ ಹೋದ ಬಳಿಕ ರೆಡ್ ಎಲ್ಇಡಿ, ಆಮೇಲೆ ಹೊರಗೆ ಬಂದ ಬಳಿಕ ರೆಡ್ ಎಲ್ಇಡಿ ಆಫ್ ಆಗ್ತದೆ. ಇದು ನಮ್ಮ ಪ್ರಾಜೆಕ್ಟ್. ನನ್ನ ಹೆಸರು ರೇಣುಕಾ. ನಾನು ಶ್ರೀ ಶರಭಯ್ಯಗಾದ ಕನ್ಯಾ ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಿಲಿಟರಿ ಏರ್ಬೇಸ್ ಕ್ಯಾಂಪ್. ಈ ಮಿಲಿಟರಿ ಏರ್ಬೇಸ್ ಕ್ಯಾಂಪ್ ಇದು ಯಾರಾದರೂ ಬೇರೆ ದೇಶದಿಂದ ದಾಳಿ ಮಾಡಲು ಬಂದಾಗ ನಮಗೆ ಬಜಾರ್ ಮೂಲಕ ತಿಳಿದುಕೊಳ್ಳಬಹುದು. ಇದು ಬಜಾರ್ 0 ಇಂದ 180 ಡಿಗ್ರಿವರೆಗೂ ಸೆನ್ಸರ್ ಅನ್ನು ಕಂಡುಹಿಡಿಯುತ್ತದೆ. ಎಲ್ಲರಿಗೂ ನಮಸ್ಕಾರ. ಇದು ನಗರೇಶ್ವರ ವೆಲ್ಫೇರ್ ಸೊಸೈಟಿಯ ನಗರೇಶ್ವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಶಾಲಾ ಮಕ್ಕಳು ತಮ್ಮ ಜ್ಞಾನದಿಂದ ವಸ್ತು ಪ್ರದರ್ಶನವನ್ನು ಮಾಡುತ್ತಿದ್ದಾರೆ. ಎಲ್ಲ ಮಕ್ಕಳು ಸ್ಟ್ರೀಟ್ ಲೈಟ್, ಡೇ ಆ್ಯಂಡ್ ನೈಟ್ ಸ್ಟ್ರೀಟ್ ಲೈಟ್ ಬಗ್ಗೆ ಹೆಂಗೆ ರಾತ್ರಿ ಹೊತ್ತಲ್ಲಿ ಕತ್ತಲಿದ್ದಾಗ ಆಟೋಮೆಟಿಕ್ಕಾಗಿ ಲೈಟ್ ಹೆಂಗೆ ಆನ್ ಆಗಬೇಕು ಮತ್ತು ಬೆಳಕಿನಲ್ಲಿ ಆಟೋಮೆಟಿಕ್ಕಾಗಿ ಹೆಂಗೆ ಆಫ್ ಆಗಬೇಕು ಅನ್ನೋ ಬಗ್ಗೆ ಒಂದು ವಸ್ತು ಪ್ರದರ್ಶನ ಮಾಡಿದ್ದಾರೆ. ಮತ್ತು ಸ್ಮಾರ್ಟ್ ಸ್ಕೂಲ್ ಅಂತೇಳಿ ಇನ್ನೊಂದು ಪ್ರೊಜೆಕ್ಟ್ ಮಾಡಿದ್ದಾರೆ. ಇಲ್ಲಿವರೆಗೆ ಅದನ್ನು 2-3 ಪ್ರೊಜೆಕ್ಟ್ ನೋಡಿದ್ದೀವಿ. ಸ್ಮಾರ್ಟ್ ಸ್ಕೂಲಲ್ಲಿ ಹೇಗೆ ನಾವು RFID ಮುಖಾಂತರ ಪ್ರವೇಶ ಮತ್ತು ಬಯೋಮೆಟ್ರಿಕ್ ಹಾಜರಾತಿ ಮತ್ತು ಗಾರ್ಡನ್ನಲ್ಲಿ ನೀರಿನ ವ್ಯವಸ್ಥೆ ಯಾವ ಥರ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಮಾಡಬೇಕಂತ ಒಂದು ವಿಜ್ಞಾನ ಪ್ರದರ್ಶನವನ್ನು ಮಕ್ಕಳು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ಮುಖ್ಯ ಪ್ರಚಾರಕರಾದ ಪ್ರಾಥಮಿಕ ಶಿಕ್ಷಣ ಶ್ವೇತಾ ಮೇಡಮ್ ಮತ್ತು ನಮ್ಮ
ಪ್ರೌಢಶಾಲೆ ಶ್ರೀನಿವಾಸ್ ಸರ್ ಎಲ್ಲ ಮಕ್ಕಳಿಗೆ ಒಂದು ದಾರಿಯನ್ನು ತೋರಿಸಿ ವಿಜ್ಞಾನ ಪ್ರದರ್ಶನ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಶುಭ ಮುಂಜಾನೆ. ಇಂದು ನಮ್ಮ ನಗರೇಶ್ವರ ವೆಲ್ಫೇರ್ ಸೊಸೈಟಿಯ ನಗರೇಶ್ವರ ಸ್ಕೂಲಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಇದನ್ನು ನಮ್ಮ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ಮಕ್ಕಳು ಪ್ರಾಜೆಕ್ಟ್ಗಳನ್ನು ತಯಾರು ಮಾಡಿದ್ದಾರೆ. ಇದನ್ನು ಎಲ್ಲರೂ ಬೇರೆ ಶಾಲೆಯ ವಿದ್ಯಾರ್ಥಿಗಳು ಕೂಡ ನೋಡಲು ಬರುತ್ತಿದ್ದಾರೆ. ಈ ಒಂದು ಪ್ರಯೋಗದಲ್ಲಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು, ಮುಖ್ಯ ಗುರುಗಳು. Future option. We've got it. Precision tools, real-time insights in one single. ಗುರುಗಳು ಇದರ ಗೈಡೆನ್ಸಲ್ಲಿ ಆಯೋಜಿಸಿದ್ದಾರೆ. Today we are having an exhibition in Sharbaya Gada Kanya Praudashale under the Atal Tinkering Lab. Students of 6th, 7th, 8th and 9th standard participated in various science exhibitions which is required for the today's generation under the guidance of Dayanand Dell Technology. Students have participated in a very big way, their involvement, and these activities are required for today's generations since this is the creativity. This will help for the upcoming future students, thereby they innovate, involve, thereby a new thing will always research requires such activities, involvement requires such activities, thereby so many discoveries can happen. This is the past we know and such activities definitely. So I heard that so many other students from the different schools and parents are coming. Definitely this is a big thing. So I congratulate all the students involved in the activity and the teachers for their active involvement, all the headmaster, headmistress. ಫೆಬ್ರವರಿ